ಇನ್ಸ್ಟಾಗ್ರಾಮ್ ಇಸ್ ನನ್ನ ಹ್ಯಾಂಡಲ್ಸ್ ಇರೋದ್ರಿಂದ ನಾನು ಅಲ್ಲಿ ಎಲ್ಲಿ ಬೇಕಾದ್ರೆ ಪ್ಲೇ ಮಾಡ್ಬೋದು. ನಾನು ಮೇಕಪ್ ಹಾಕಲ್ಲ, ನಮ್ಮದು ಬದುಕಿದೆ, ನಮ್ಮದು ಫ್ಯಾಮಿಲಿ ನಡೆಸಬೇಕು ಅಂಡ್ ನಾವು ಮಾಡೋ ಕೆಲಸ ಇದೆ. ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ನೆಗೆಟಿವ್ ಹಾಕ್ತಾರ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಅವ್ರು ಯಾರು ಮಾಡ್ತಾ ಇಲ್ಲ. ಮಂಗಳೂರು ಬರ್ತೀರಾ, ಮೈಸೂರು ಬರ್ತೀರಾ, ಮಂಡ್ಯ ಬರ್ತೀರಾ, ಬೆಂಗಳೂರು ಬರ್ತೀರಾ, ದಕ್ಷಿಣ ಕನ್ನಡ ಬರ್ತೀರಾ, ಎಲ್ಲೇ ಹೋದ್ರು ಮನೆ ಮಗಳ ಥರ ಮಾತಾಡಿಸ್ತಾರೆ, ಮನೆ ಮಗಳ ಥರ ನೋಡ್ಕೋತಾರೆ. ಉತ್ತರ ಕರ್ನಾಟಕ ನಂಗೆ ಕೊಟ್ಟಿದ್ದು ಬಹಳಷ್ಟು. ವೆರಿ ಎಂಗೇಜ್, ಐ ಟುಕ್ ರೆಸ್ಪಾನ್ಸಿಬಿಲಿಟಿ, ಕಂಪ್ಲೀಟ್ ಹೌಸ್ ಅಂತ ಹೇಳಿ. ಮ್ಯಾನಿಫೆಸ್ಟೋ, ಯೂನಿವರ್ಸ್ ಇದೆಲ್ಲ ನಾನು ತುಂಬ ಬಿಲೀವ್ ಮಾಡ್ತೀನಿ. ನಮ್ಮ ರಶ್ಮಿಕಾ ಮಂದಣ್ಣ ಅವ್ರಿಗೆ ನ್ಯಾಷನಲ್ ಕ್ರಶ್ ಅಂದಾಗ ಐ ಆಲ್ವೇಸ್ ಯೂಸ್ ಟು ಥಿಂಕ್ ನಾನು ಏನಾರ ಕ್ರಶ್ ಆಗಬೇಕಲ್ಲ ನೋಡ್ರೆ ಇಟ್ ಕೇಮ್ ಔಟ್. ನಿಮ್ಮ ಈ ಒಂದು ಸಾಧನೆ ಅದನ್ನೆಲ್ಲ ಗುರುತಿಸಿ ನಿಮಗೆ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಸಹ ಬಂದಿದೆ. ಅದು ಬಹುಶಃ ನಮಗೆ ಅಂದರೆ ಆ್ಯಕ್ಟರ್ಸ್ ಲೈಫಲ್ಲಿ ಇರ್ಬೋದು ಅಥವಾ ಯಾವುದೇ ಪ್ರೊಫೆಷನಲ್ ಇದ್ರೂ ಈ ಥರ ಏನೋ ಒಂದು ರೆಕಗ್ನಿಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಅದು ಎಷ್ಟು ಮೋಟಿವೇಶನ್ ಕೊಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈ ಒಂದು ರೆಕಗ್ನಿಷನ್ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆ ಏನು ಹೇಳ್ತೀರಾ? ಎಸ್, ನೀವು ಹೇಳ್ದಂಗೆ ಸ್ಕೂಲ್ಗೆ ಕಾಲೇಜ್ಗಳಿಗೆ ಹೋಗ್ತೀವಿ, ನಾವು ಓದ್ತೀವಿ, ಎಕ್ಸಾಮ್ ಬರ್ದಾಗ ನಮ್ಗೊಂದು ಗ್ರೇಡ್ ಕೊಡ್ತಾರೆ. 85%, 80%, 90%, ಲೈಕ್ ವಾವ್ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡೋದನ್ನ, ಅದಕ್ಕೊಂದು ನಿಮ್ಗೆ ಹುಮ್ಮಸ್ಸು. ಓಕೆ, ನಾನು ನೆಕ್ಸ್ಟ್ ವರ್ಷ 10th ಅಲ್ಲಪ್ಪ, ನಾನು ಇನ್ನೂ ಚೆನ್ನಾಗಿ ಓದ್ತೀನಿ ಅನ್ನೋ ಒಂದು ಏನು ಬರುತ್ತೆ. ಇಲ್ಲಿ ನಮಗೂ ಅಷ್ಟೇ, ನಾವು ಕೆಲಸ ಮಾಡ್ತೀವಿ, ಪೇಮೆಂಟ್ ತಗೋತೀವಿ, ನಮಗೆ ಪೇಮೆಂಟ್ಗಿನ್ನ ಜಾಸ್ತಿ ಆ ರೆಕಗ್ನಿಷನ್. ಜನ ನಮ್ಮನ್ನು ಗುರ್ತಿಡ್ದಾರಪ್ಪ, ಜನ ನಾವು ಏನೋ ಒಂದು ಕೆಲಸ ಮಾಡಿದ್ವಿ. ಕೆಟ್ಟ ಕೆಲಸ ಮಾಡಿದಾಗ ನೀವು ನಂಗೆ ಕೊಡುವ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಯಾರಿಗೂ ಇರೋದಿಲ್ಲ. ಇಟ್ಕೊಂಡವ ದಡ್ಡ. ಇಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಗ ನಮ್ಗೆ ಕೊಟ್ಟಾಗ ನನಗೆ ಇದೊಂದು ರೆಕಗ್ನೈಸ್ ಮಾಡಲ್ಲ, ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇದೊಂಥರ ಬೋನಸ್ ಇದ್ದಂಗೆ, ಪ್ರಮೋಷನ್ಸ್ ಇದ್ದಂಗೆ ನಮಗೆ. ಎಸ್, ಮ್ಯಾಂಡೇಟ್ರಿ. ಖುಷಿ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಅನ್ನೋದನ್ನ ನೀವು ತಪ್ಪು ಅನ್ಕೋತೀರಾ, ಏನೇನೋ ಅನ್ಕೋತೀರಾ. ಯಾವುದು ತುಂಬಾನೇ ಸ್ಪೆಷಲ್? ಎಲ್ಲವೂ ಸ್ಪೆಷಲ್ ಖಂಡಿತ. ಒಂದು ತುಂಬಾ ಮರೆಯಕ್ಕೆ ಆಗದೆ ಇರುವಂತ ಒಂದು ಪ್ರಶಸ್ತಿ ನಂದು ಫಸ್ಟ್ ಅದು ಜಮಖಂಡಿನಲ್ಲಿ ಗಣೇಶ ಉತ್ಸವ ಮಾಡಿದಾಗ ಅಲ್ಲಿ ಇವರು ಅಲ್ಲಿಂದ ಗೌರ್ಮೆಂಟ್ ಏನಿದೆ MLA ಅವರೆಲ್ಲದು ಸೇರಿ ಅಲ್ಲಿ ಆರ್ಗನೈಸ್ ಮಾಡಿದ್ರದು. ಅಲ್ಲಿ ಸಿಕ್ಕಂತಹ ಅವಾರ್ಡು, ಅವರ ಹೆಸರು ಮರ್ತೋಗಿದ್ದೀನಿ, ದೊಡ್ಡ ಅದೇನೋ ಟಿಪಿಕಲ್ ಸಂಸ್ಕೃತ ಅವಾರ್ಡ್ ಇದೆ, ಹಂಗಾಗಿ ಅದು ಬಿಕಾಸ್ ಫಸ್ಟ್ ಅಲ್ವಾ, ಸೊ ತುಂಬಾ ಸ್ಪೆಷಲ್. ಅಂಡ್ ಆ ಅವಾರ್ಡ್ ತಗೊಳಕ್ ಹೋದಾಗ ಅವಾಗಷ್ಟೇ ಬಿಗಿನರ್, ನಾನು ಇನ್ನು ಬಿಗಿನಿಂಗ್ ಅಲ್ಲೇ ಸಿಕ್ಕಿದಂತಹ ಅವಾರ್ಡ್. ಇದೆಂತ ಪ್ರೀತಿ ಸಾಂಗ್ ಪ್ಲೇ ಮಾಡಿದ್ರು ಹೋಗ್ತಿದ್ದೀನಿ, ಅಗೇನ್ ಯು ಕೆ ಕ್ರಶ್ ಅಂತ ಹೇಳಿ ಅಲ್ಲಿ ಬಂದಂತಹ ಎಲ್ಲ ಆರ್ಟಿಸ್ಟ್ಗಳಿಗೆ ನಾನು ಜಾಸ್ತಿ ಭೂಮಿಕಾಗೆ ಸಿಕ್ಕಂತಹ ಅಪ್ಲೋಡ್ಸ್ ಅವತ್ತು ಜಾಸ್ತಿ. ಸೊ ಹಾಗಾಗಿ ನಂಗೆ ಅದು ಸ್ಪೆಷಲ್ ಖಂಡಿತ. ಅಂಡ್ ನಿಮ್ಮ ಒಂದು ಭೂಮಿಕಾ ಫಿಟ್ ಲೈಫ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದು ಅಂದ್ರೆ ಈ ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ಏನಾದ್ರು ಬಲವಾದ ಕಾರಣ ಅಂತ ಇತ್ತಾ, ಅಥವಾ ಈ ಭೂಮಿಕಾ ಫಿಟ್ ಲೈಫ್ ಯೂಟ್ಯೂಬ್ ಚಾನಲ್ ಹಾಗೆ ಅದ್ರ ಜರ್ನಿ ಹೇಗೆ ಶುರುವಾಗಿದೆ? ಎಸ್, ಫಸ್ಟ್ ಆಫ್ ಆಲ್ ನಾನು ವೆಯ್ಟ್ ಲಾಸ್ ಜರ್ನಿ, ನಾನು 84 kilos ಇದ್ದೆ, 50ಗೆ ಬಂದೆ, ಇದೆಲ್ಲ ಶುರು ಆಯಿತು. ಎಷ್ಟೋ ಜನ ಇಂಟರ್ವ್ಯೂಸ್ ತೊಗೊಂಡ್ರು ನಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆನೇ. ನಂದೇ ಕೆಲವೊಂದು ಟಾಪಿಕ್ಸ್ ಇಟ್ಕೊಂಡು ನ್ಯೂಸ್ ಚಾನಲ್ಸ್ಗಳು ಅದನ್ನೇ ಶೋಸ್ನ ರನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಚೆನ್ನಾಗಿ ವ್ಯೂಸ್ಗಳು ಹೋಯ್ತು ಅವ್ರಿಗೆಲ್ಲನೂ. ಆ್ಯಂಡ್ ನಾನು ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತಿದ್ದೆ, ಫ್ರೀಯಾಗಿ ಮಾಡ್ತಾ ಇದ್ದೆ. ನಾನು ಫೀಸ್ ತೊಗೋತಿರ್ಲಿಲ್ಲ, ಬಿಕಾಸ್ ನಂದು ಸರ್ಟಿಫೈಡ್ ಇರಲಿಲ್ಲ, ಹಾಗಾಗಿ ನಾನು ಫ್ರೀಯಾಗಿ ಮಾಡ್ಕೋತಾ ಇದ್ದೆ. ಬಟ್ ಆಫ್ಟರ್ ದಟ್ ನಾನು ಕಂಪ್ಲೀಟ್ ಆಯಿತು, ಡೆಲ್ಲಿ ಯೂನಿವರ್ಸಿಟಿಲಿ ನನ್ನ ಡಯಟಿಷಿಯನ್ ಕೋರ್ಸ್ ಮುಗೀತು. ನಾವು ಐ ಆಮ್ ಲೀಗಲಿ ಅ ಡಯಟಿಷಿಯನ್, ಸೊ ಎಸ್ ಐ ಡೂ ಚಾರ್ಜ್. ಇವಾಗ ಇಲ್ಲಿ ತನಕ ನಾನು ಫ್ರೀಯಾಗಿ ಮಾಡಬೇಕು. ಐ ಡಿಡ್ 3 years ನಾನು ಫ್ರೀಯಾಗಿ ಕೆಲಸ ಮಾಡಿಕೊಟ್ಟೆ ಎಲ್ರಿಗೂ. ಅಂಡ್ ನಾವು ಐ ಚಾರ್ಜ್. ಅಂದ್ರೆ ನೀವು ಹೇಳ್ದಂಗೆನೆ ಈಗ ಒಂದು ಸರ್ಟಿಫೈಡ್ ಟ್ರೈನರ್ ಆಗಿ ನೀವು ಇನ್ ಜನರಲ್ ಆಗಿ ಎಲ್ಲರಿಗೂ ಈ ಒಂದು ಫಿಟ್ನೆಸ್ ಅನ್ನೋದಿರ್ಬೋದು, ಅಂದ್ರೆ ಈಗಂತೂ ಅದೊಂದು ಟ್ರೆಂಡ್ ತರ ಆಗ್ಬಿಟ್ಟಿದೆ. ಎಲ್ರಿಗೂ ಒಂದಲ್ಲ ಒಂದೊಂದು ರೀತಿಯ ಫಿಟ್ನೆಸ್ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ. ಇದು ಎಷ್ಟು ಮುಖ್ಯ ಆಗುತ್ತೆ, ಡಯಟ್ ಇರ್ಬೋದು, ಫಿಟ್ನೆಸ್ ಇರ್ಬೋದು. ಇನ್ ಜನರಲ್ ಆಗಿ ಆಕ್ಟರ್ಸ್ಗೆ ಅಂತಾನೆ ಅಲ್ಲ, ಇನ್ ಜನರಲ್ ಆಗಿ ನೀವು ಆಡಿಯನ್ಸ್ಗೆ ಏನು ಹೇಳ್ತೀರಾ? ಎಷ್ಟು ಮಟ್ಟಿಗೆ ಇದು ಮುಖ್ಯ, ನೀವು ಎಷ್ಟು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ? ಸಿ, ಆಕ್ಟರ್ಸ್ ಅಂದ್ರೆ ನಾನು ಮನುಷ್ಯರು, ನಾನ್ ಆಕ್ಟರ್ ಅಂದ್ರೆ ಅವರು ಮನುಷ್ಯರು. ನನಗೂ ಜ್ವರ ಬರುತ್ತೆ, ಅವ್ರಿಗೂ ಜ್ವರ ಬರುತ್ತೆ. ನನಗೆ ಜ್ವರ ಬರೋದನ್ನ ನಾನು ತಪ್ಸಕ್ಕಾಗೋದಿಲ್ಲ, ಅವ್ರಿಗೆ ಬರೋದನ್ನು ತಪ್ಸಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನನ್ನ ವೆಯ್ಟ್ ಪುಟ್ ಆನ್ ಆಗೋದನ್ನ, ನನ್ನ ಆರ್ಗನ್ಸ್ ಡ್ಯಾಮೇಜ್ ಆಗೋದನ್ನ ನಾನು ಆಸ್ ಅನ್ ಆಕ್ಟರ್ಸ್ ನಮ್ಮ ಲೈಫಲ್ಲಿ ಇಷ್ಟು ಕೊಟ್ಬಿಡ್ತಾರೆ. ನೀ ಇದೇ ತಿನ್ಬೇಕು, ಇದೇ ಮಾಡ್ಬೇಕು ಸಮಥಿಂಗ್ ನಾನೇನೋ ಮಾಡ್ತಾ ಇದ್ದೀನಿ. ನಿಮಗೆ ಜ್ವರ ಬರೋದನ್ನು ತಪ್ಸಕ್ಕಾಗೋದಿಲ್ಲ, ಬಟ್ ನಿಮ್ಮ ಆರ್ಗನ್ಸ್ ಡ್ಯಾಮೇಜ್ ಆಗೋದನ್ನ ನೀವು ತಪ್ಪಿಸ್ಕೋಬಹುದು. ಇವತ್ತಿನ ದಿನಕ್ಕೆ ನಾನು N ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾವು ತಿಂತಿರೋ ಆಹಾರದಲ್ಲಿ ಪೌಷ್ಟಿಕಾಂಶತೆ ದೇಹಕ್ಕೆ ಹೋಗ್ತಾ ಇಲ್ಲ. ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾವು ತಿಂತಿರೋ ಆಹಾರದಲ್ಲಿ ಕೆಮಿಕಲ್ಸ್, ಇಂಜೆಕ್ಷನ್ಸ್. ಫಸ್ಟ್ ಆಫ್ ಆಲ್ ನಾವು ತಿಂತಿರೋದೇ ಒಳ್ಳೆ ಆಹಾರ ಅಲ್ಲ. ನಮ್ಮ ಡಯಟ್ ಅಂತ ಬಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮನೇಲಿ ಅಮ್ಮ ಮಾಡಿರ್ತಾರೆ, ತಿನ್ಕೊಂಬರ್ತೀರಾ. ಇಲ್ಲ ಅಂದರೆ ಮತ್ತೆ ವಾಪಸ್ ಹೋಟ್ಲಿಗೆ ಹೋಗಿ ಇಡ್ಲಿ ದೋಸೆ ತಿಂತೀರಾ. ಹೋಟ್ಲಿಗೆ ಅಂತ ಹೋದಾಗ ಡೆಫಿನೆಟ್ಲಿ ಸೋಡಾ ಗಿಡ, ಎಗೇನ್ ಎಕ್ಸ್ಟ್ರಾ ಕೆಮಿಕಲ್ಸ್. ಅಲ್ಲಿ ಅಕ್ಕಿನಲ್ಲೇ ಸತ್ವ ಇಲ್ಲ, ಅದನ್ನಲ್ಲಿ ಹೋಗಿ ಮತ್ತೆ ಇನ್ನಷ್ಟು ಕೆಮಿಕಲ್ಸ್ ಇರೋದನ್ನ ಹಾಕೊಂಡು ತಿಂತಾ ಇದ್ದೀರಾ. ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಆ್ಯಂಡ್ ನಮ್ಮ ದೇಹಕ್ಕೆ ಊಟ ಬೇಡ, ನ್ಯೂಟ್ರಿಯೆಂಟ್ಸ್ ಬೇಕು. ನಿಮ್ಮ ಆರ್ಗನ್ಸ್ ಫಂಕ್ಷನ್ ಮಾಡೋದು
ನ್ಯೂಟ್ರಿಯೆಂಟ್ಸ್ ಅಂತ, ನಾಟ್ ವಿತ್ ಯೋರ್ ಫುಡ್. ಹೊಟ್ಟೆ ಹಸುವಾದ್ರೆ ಊಟ ಮಾಡ್ತೀರಾ, ನಿಮ್ಮ ಆರ್ಗನ್ಸ್ ಲೈಕ್ ಹಾರ್ಟಿಗೆ ಹಸುವಾಗ್ತಾ ಇದೆ ಅಪ್ಪ, ಲಿವರಿಗೆ ಹಸುವಾಗ್ತಾ ಇದೆ, ಏನು ಕೊಡ್ತಾ ಇದ್ದೀರಾ? ರೈಸ್ ತಿನ್ನಲ್ಲ, ಲಿವರಿಗೆ ಬೇಕಾಗಿರೋದು ಒಮೆಗಾ 3, ರೈಸ್ ತಿಂದು ಕಾರ್ಬ್ಸ್ ಕೊಡ್ತಾ ಇದ್ದೀರಾ. ಸೊ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಹೆಲ್ತ್. ಅಂಡ್ ಇವತ್ತಿನ ದಿನಕ್ಕೆ ಇದೆಲ್ಲ ರೀಸನ್ಸ್ ನೀವು ಹೆಲ್ತನ್ನು ಮೇಂಟೈನ್ ಮಾಡಲೇಬೇಕು. ವಿ ಹ್ಯಾವ್ ಮೆನಿ ಕೇಸಸ್, ಜಿಮ್ಗೆ ಹೋಗ್ತಿದ್ರು, ಫಿಟ್ ಆಗಿದ್ರು, ಹೆಲ್ತಿ ಆಗಿದ್ರು, ಏನೇ ಇದ್ರು ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಅಂತೀವಿ, ಇನ್ನೇನೋ ಆಗಿ ಸತ್ರು ಅಂತ ಹೇಳ್ತೀವಿ. ಅಟ್ ದ ಯಂಗ್ ಏಜಲ್ಲಿ ನಾವು ಕಳ್ಕೊಂಡ್ರು ತುಂಬ ಜನ ಇದ್ದೀವಿ, ಇನ್ಕ್ಲೂಡಿಂಗ್ ಅಪ್ಪು ಸರ್ ಅಂತ ಹೇಳಿ. ಅಷ್ಟೆಲ್ಲ ಫಿಟ್ನೆಸ್ ಇದ್ರೂ ಕೂಡ ಆಯಿತು ಅಂತ ಹೇಳಿದ್ರೆ ಬಿಕಾಸ್ ವಿ ಡೋಂಟ್ ನೋ ದ ಫ್ಯಾಕ್ಟ್ಸ್. ಎಲ್ಲ ಮಾಡಿನೇ ಏನೋ ಆಗ್ತಾ ಇದೆ ಅಂತ ಹೇಳ್ಬೇಕು. ಸುಮಾರು ಜನ ಇದನ್ನು ಹೇಳ್ತಾರೆ, ಅವರೆಲ್ಲ ಮಾಡ್ರು ಹೋದ್ರಪ್ಪ, ನಾವು ಏನು ಮಾಡ್ದೇ ಹೋಗ್ತೀವಿ. ಇಟ್ಸ್ ಲೈಕ್ ಅ ಫೂಲಿಶ್ ರೀಸನ್ ಅಂತ ಹೇಳ್ತೀನಿ ನಾನು. ಎಲ್ಲ ಮಾಡಿನೂ ಹೋದ್ರು ಅಂತ ಹೇಳಿದ್ರೆ ಹಂಗಂತ ನೀವು ಅವ್ರ ಊಟ ತಿಂದೆ ಹಂಗೆ ಇದ್ರಪ್ಪ, ನೀವು ಊಟ ತಿನ್ನೋದನ್ನ ಬಿಟ್ಬಿಡ್ತೀರಾ? ಇಲ್ಲ. ಸೊ ಪ್ಲೀಸ್ ಅಟ್ಲೀಸ್ಟ್ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇವತ್ತಿನ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ಹೋಟ್ಲಿಗೆ ಹೋಗ್ತೀನಿ, ಇಡ್ಲಿ ಆರ್ಡ್ರ್ ಮಾಡ್ತೀನಿ, 20 ರೂಪಾಯಿ ಕೊಡೋ ಜಾಗದಲ್ಲಿ ನಂಗೆ ಹಸುವಾಗ್ಬಿಟ್ಟಿದೆ, ನಾನು 50 ರೂಪಾಯಿ ಅಂತಾನೆ ಅಂದ್ರೂ ಕೂಡ ಸರ್ ತಗೋಪ್ಪ ಹಸುವಾಗಿದೆ ತಗೊಂಬಂದು, ನಾನು ತಿನ್ನೋದಕ್ಕೆ, ದಪ್ಪ ಆಗೋದಕ್ಕೆ, ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕೆ ದುಡ್ಡು ಆಗೋಕೆ ರೆಡಿ ಇದ್ದೀನಿ. ನಾನು ಕಿಡ್ನಿ ಫೇಲ್ಯೂರ್ ಆದಮೇಲೆ, ಲಿವರ್ ಫೇಲ್ಯೂರ್ ಆದಮೇಲೆ, ಹಾರ್ಟ್ ಅಟ್ಯಾಕ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಸಾಲ ಗೀಲ ಎಲ್ಲ ಮಾಡಿ ನಾನು ಹಾಸ್ಪಿಟ್ಲ್ ಬಿಲ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಎಲ್ಲ ಚೆನ್ನಾಗಿರುವಾಗ ನನ್ನ ಹೆಲ್ತ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ನ್ಯೂಟ್ರಿಯೆಂಟ್ಸ್ ತೊಗೊಳ್ಳಿ, ಅಯ್ಯೋ ಮೇಡಮ್ ದುಡ್ಡು ಹಾಕ್ಬೇಕಾ, ಕನ್ಸಲ್ಟೇಷನ್ ಫೀ, ಅಯ್ಯೋ ಮೇಡಮ್ ನೀವು ಡಾಕ್ಟರ್ ಅಲ್ವಾ, ಫೀಯಾಗಿ ಹೇಳ್ಕೊಡ್ಬೇಕಲ್ವಾ ನೀವು? ಬೇಡ, ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಹೆಲ್ತ್ ಇಸ್ ವೆಲ್ತ್, ಅವಾಗಿಂದನೂ ಹೇಳ್ಕೊಂಡು ಬಂದಿದ್ದೀವಿ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಭಾಗ್ಯ ತಂತಾಳೆ ಮನೆಗೆ ಬರ್ತಾಳೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯೋರ್ ಹೆಲ್ತ್. ನೀವು ಈ ಭಾಗ್ಯನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ, ಎಜುಕೇಶನ್ ಲೋನ್ ತಗೋತೀವಿ, ಗೋಲ್ಡ್ ಲೋನ್ ತಗೋತೀವಿ, ಮನೆ ಕಟ್ಟಕ್ ಲೋನ್ ತಗೋತೀವಿ, ಕಾರ್ ಕಟ್ಟಕ್ ಲೋನ್ ತಗೋತೀವಿ. ಹೆಲ್ತ್ ಚೆನ್ನಾಗಿರಕ್ಕೆ ಯಾಕೆ ಲೋನ್ ತಗೊಳಲ್ಲ? ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ನಾನು ಯಾವಾಗಲೂ ನೋಡ್ಕೋತೀನಿ, ನನಗೆ ಬೇಡ, ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ. ನೀವು ಎಲ್ಲಿದ್ದೀರೋ ಆದಷ್ಟು ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಕೊಳ್ಳಿ. ದಿನದಲ್ಲಿ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಪ್ಲೀಸ್ ಇನ್ವಾಲ್ವ್ ಮಾಡಿ. ವೆರಿ ಅಂದ್ರೆ ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳ್ತಾ ಇದ್ದೀರಾ ಅನ್ಸುತ್ತೆ. ನೀವು ಹೇಳ್ದಂಗೆ ಸೈನ್ಸ್, ನಮ್ಮ ಬಯೋಲಜಿ ಅದೆಲ್ಲ ನೋಡಿ ನಾವು ಸ್ವಲ್ಪ ಯೋಚನೆ ಮಾಡಿಲ್ಲ. ಇದನ್ನ ಹೇಳಿದಾಗ ಸುಮಾರು ಜನ ಅಂತಾರೆ, ನಾನು ತರಕಾರಿ ತಿಂತೀನಿ, ಹಣ್ಣು ತಿಂತೀನಿ, ಸೊಪ್ಪು ತಿಂತೀನಿ, ಅಪ್ಪ ಅದರಲ್ಲೇ ನ್ಯೂಟ್ರಿಯೆಂಟ್ಸ್ ಇಲ್ಲ, ನಿನ್ಗೆ ಏನು ತಿಂತಿ, ಏನು ಪ್ರಯೋಜನ? ನೀವು ಬೆಳಗಿಂದ ರಾತ್ರಿವರೆಗೂ ಅದನ್ನು ತಿಂತೀನಿ ಅಂದರೆ, ಆ್ಯಂಡ್ ಇವತ್ತಿನ ದಿನಕ್ಕೆ ಇಟ್ಸ್ ಅ ಫ್ಯಾಕ್ಟ್. ಇವನ್ ಎಷ್ಟೋ ರಿಸರ್ಚ್ಗಳು ಕೂಡ ಇಟ್ಸ್ ಸೇಸ್ ಔಟ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನಕ್ಕೆ. ಚಿಕ್ಕ ಮಗು ಹುಟ್ಟದಾಗಿಂದಾನೇ ನೀವು ಹೊರಗಿಂದ ನ್ಯೂಟ್ರಿಯೆಂಟ್ಸ್ ಕೊಡ್ಲೇಬೇಕು, ನಮ್ಮ ಹತ್ರ ಆಪ್ಷನ್ ಇಲ್ಲ. ಲೆಕ್ಕ ಹಾಕಿದ್ರೆ ನೀವು 60ಕ್ಕಿಂತ ಹೆಚ್ಚು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀರಾ. ಅದನ್ನೆಲ್ಲ ಕ್ಲಬ್ ಮಾಡ್ತಾ ನಾವು ಒಂದು ಸಿನಿಮಾ ಅಂತ ನೋಡಿದ್ರೆ ಎಷ್ಟೊಂದು ಸಿನಿಮಾ ಮಾಡಿಬಿಟ್ಟಿದ್ದೀರಾ ಅಂತ. ಇವಾಗ ಲೈಫ್ ಆಫ್ ಪಿಕಾಸೋ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ನೀವು ಕಾಲಿಟ್ರಿ. ಆ ಸಿನಿಮಾ ಜರ್ನಿ ಹೇಗಿತ್ತು? ಆ ಸಿನಿಮಾನು ಈಗೇನು ಯಾರೋ ಗೊತ್ತಿಲ್ಲ. ಎಷ್ಟು ಜನರ ಫೋನ್ನಲ್ಲಿ ನಿಮ್ಮ ನಂಬರ್ ಇದೆ ಹಾಗಿದ್ರೆ, ಅಂದ್ರೆ ಹೇಗೆ ಪಾಸ್ ಆಗುತ್ತೆ ಅನ್ನೋಕ್ಕೆ ಸೀರಿಯಸ್ಲಿ ಗೊತ್ತಿಲ್ಲ ನನಗೆ. ಮೊನ್ನೆ ಅವ್ರು ಫೋನ್ ಮಾಡಿದ್ರು, ಬನ್ನಿ ಮೇಡಮ್ ಹಿಂಗಿದೆ ಆಡಿಷನ್ ಅಂದ್ರು. ಸರ್ ಇರೋ ಪ್ರಾಜೆಕ್ಟ್ಸ್ನೇ ಕಂಪ್ಲೀಟ್ ಮಾಡೋಕೆ ಟೈಮ್ ಇಲ್ಲ, ನಾನು ಬಂದು ಆಡಿಷನ್ ಕೊಡಲ್ಲ, ದಯವಿಟ್ಟು ಕರಿಬೇಡಿ. ಸಿನಿಮಾನ ಎಸ್ ನಾ ಬರ್ತೀನಿ, ಆಡಿಷನ್ ಕೊಡ್ತೀನಿ, ಬಟ್ ಸೀರಿಯಲ್ಸ್ ಅಥವಾ ಶಾರ್ಟ್ ಫಿಲ್ಮ್ಗೆ ನೀವು ನನ್ನ ಆಡಿಷನ್ ಕರಿತೀನಿ ಅಂದ್ರೆ ಬೇಡ ಸರ್. ನಾನೇನು ಅಷ್ಟು ದೊಡ್ಡ ಲೆವೆಲ್ ಬೆಳೆದೀನಿ ಅಂತೆಲ್ಲ, ಬಟ್ ಟೈಮ್ ಇಲ್ಲ ಸರ್. ಆಡಿಷನ್ ಕೊಟ್ಟು ಅಲ್ಲಿ ಬಂದು ಮತ್ತೆ ಸುಮಾರು ಪ್ರೊಸೆಸಲ್ಲಿ ನಾನು ಆಡಿಷನ್ಸ್ ಅಂತ ನೋಡಿರುವಾಗ, ದಿಸ್ ಇಸ್ ವೆರಿ ಫ್ರ್ಯಾಂಕ್, ನಂಗೆ ಇದೊಂದು ವಿಷಯದ ಬಗ್ಗೆ ತುಂಬ ಬೇಜಾರಿದೆ. ಐ ಸಿ ಮೆನಿ ಆಫ್ ದಮ್ ವಿತ್ ಲ್ಯಾಕ್ ಆಫ್ ಆ್ಯಕ್ಟಿಂಗ್. ಸಮ್ಟೈಮ್ಸ್ ಅವ್ರು ಕನ್ವೆ ಮಾಡಬೇಕಿರೋದಂತಾನೆ ಕನ್ವೆ ಇರೋದಿಲ್ಲ, ಅಲ್ಲಿ ಮಾಡೇ ಇರೋದಿಲ್ಲ, ದೇ ಆರ್ ಸೆಲೆಕ್ಟೆಡ್. ಲೈಕ್ ಹೌದು, ಹಂಗಾರೆ ಇಷ್ಟು ಶಾರ್ಟ್ ಮೂವೀಸ್ ಯಾಕೆ ಮಾಡಿದೆ ನಾನು? ವಿತೌಟ್ ಆ್ಯಕ್ಟಿಂಗ್ ಬರದೆ ಅಂತೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸಿ ಐ ಆಮ್ ನಾಟ್ ಅ ಹ್ಯೂಜ್ ಅಥವಾ ದೊಡ್ಡ ಆ್ಯಕ್ಟರೆಸ್ ಏನಲ್ಲ, ಇಷ್ಟಾದರೂ ಆ್ಯಕ್ಟಿಂಗ್ ಬಂದರೆ ಮಾಡಿರ್ತೀನಿ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ನಂಗೆ ಪ್ರಾಜೆಕ್ಟ್ಸ್ ಇದೆ, ನಾನು ಮಾಡ್ತಿದ್ದೀನಿ, ಆರಾಮಾಗಿ ಮಾಡ್ತಿದ್ದೀನಿ, ಬೇಡ ನನಗೆ. ಲೈಫ್ ಆಫ್ ಪಿಕಾಸ್ ಅಂತ ಬಂದಾಗ ಈಗ ಅನ್ನೋನ್ ಕಾಲ್ ಮಾಡಿದ್ರು, ಮಂಡ್ಯದವ್ರು ಇದ್ರದು ಟೀಮು, ಬಟ್ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಪಾಪ ಅವರೆಲ್ಲರೂ ಸ್ವಲ್ಪ ಜನ ಸೇರ್ಕೊಂಡು ಅದಕ್ಕೆ ದುಡ್ಡು ಹಾಕಿ ಮಾಡಿದಂತಹ ಸಿನಿಮಾ ಅದು. 4 ಡಿಫ್ರೆಂಟ್ ಸ್ಟೋರೀಸ್ ಬಂದು ಹೋಗ್ತದೆ ಅದರಲ್ಲಿ. ಅದರಲ್ಲಿ ಒಂದು ಸ್ಟೋರಿನಲ್ಲಿ ಐ ಆಮ್ ದ ಲೀಡ್. ಇಟ್ ವಾಸ್ ವೆರಿ ನೈಸ್. ವೆರಿ ಬಿಗಿನಿಂಗ್ನಲ್ಲಿ ಮಾಡಿದ್ದು ನಾನು. ನಿಂಗರಾಜ್ ಅವ್ರ ಪರಿಚಯ ಆಗಿ ಒಂದೇ ನಿನಗೆ ಅರ್ಪಣೆ ಆದಮೇಲೆ ಮಾಡಿದಂತಹ ಮೋಸ್ಟ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದದು. ಇನ್ನೂ ರಿಲೀಸ್ ಆಗಿಲ್ಲ, ಅದು ನಡೀತಾ ಇದೆ ಅದು. ಬಟ್ ಇಟ್ ವಾಸ್ ವೆರಿ ನೈಸ್. ನನ್ಗೆ ಒಂದು ಲಕ್ ಅಂತೀನಿ ನಾನು, ಯಾರ್ಯಾರು ಹಿಂಗೆ ಅನ್ನೋನ್ ಅಂತ ಬಂದು ನಾನು ಹೋಗಿ ಅವ್ರ ಜೊತೆ ಸಿನಿಮಾ ಮಾಡ್ಕೊಂಡು ಬರ್ತೀನಲ್ಲ, ಎಲ್ಲ ಲವ್ಲಿ ಪೀಪಲ್. ಇವತ್ತಿಗೂ ಇವತ್ತಿಗೂ ಹೇಗೆ ಎಲ್ಲರೂ ಟಚಲ್ಲಿದ್ದಾರೆ. ನಾನು ಯಾರ್ಯಾರು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ನಿಂತ ಟಚ್ನಲ್ಲಿದ್ದಾರೆ. ದೇ ವೆರಿ ನೈಸ್. ಭೂಮಿಕಾ ಏನಾರ ಫೋನ್ ಮಾಡಿ ಹಿಂಗೆ ಹೆಲ್ಪ್ ಕೇಳ್ತಾಳಂದ್ರೆ ಎಸ್, ಅವ್ರ ಕಡೆಯಿಂದ ಏನಾರ ಬೇಕಾದ್ರೆ ಫಸ್ಟ್ ನೆನ್ಸ್ಕೊಳ್ಳೋದೆ ಭೂಮಿಕಾ ಮೇಡಮ್ ಅವರೇ ಪ್ಲೀಸ್ ಹಿಂಗೆ ಒಂದು ಹೆಲ್ಪ್ ಐತ್ರಿ, ಮೇಡಮ್ ಅವರೇ ಪ್ಲೀಸ್ ಬೇಕ್ರಿ, ಮೇಡಮ್ ಅವರ ಒಂಚೂರು ಪ್ರಮೋಷನ್ ಮಾಡಿಕೊಡ್ರಿ. ಎಸ್. ಹಾಗೆ ಎಷ್ಟು ಸಮಯ ಆಯಿತು ನೀವು ಈ ಯೂಟ್ಯೂಬ್ ಅನ್ನೋ ಒಂದು ವರ್ಲ್ಡ್ಗೆ ಎಂಟರ್ ಆಗಿ, ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ರಪಂಚಕ್ಕೆ ಬಂದು? 2.5 years ಅಷ್ಟೇ. ಜಸ್ಟ್ 2.5 years. ನೆನ್ನೆ ಮೆಟದಲ್ಲಿ ಅದೇ ಅನ್ಕೊತಾ ಇದ್ದೆ.
2.5 years ಅಲ್ಲಿ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ಬಿಡ್ತಲ್ಲ ಲೈಫ್. ಇಟ್ ವಾಸ್ ಲೈಕ್ ಸ್ಟ್ರಗ್ಲಿಂಗ್ ಪೀರಿಯಡ್ ವಾಸ್ ವೆರಿ ಹ್ಯೂಜ್. ಹೌದು. ಬಟ್ ನನ್ಗೆ ಅದೇನೋ ಗೊತ್ತಿಲ್ಲ. ಅಲ್ಲ, ಅದನ್ನು ಸೇರಿಸ್ಕೊಂಡ್ರೆ ಹಾಗಾದ್ರೆ ನೀವು ಇನ್ನೂ ಸುಮಾರು ವರ್ಷ ಹೇಳ್ಬೇಕಾಗುತ್ತೆ. ಇದಕ್ಕಂತ ಸ್ಟ್ರಗಲ್ ಮಾಡಲಿಲ್ಲ, ಸಿನಿಮಾಗಂತ ನೆವರ್ ಸ್ಟ್ರಗಲ್. ಲೈಫ್ ಸ್ಟ್ರಗಲ್ಸ್ ಇತ್ತು, ವಿಚ್ ಎವ್ರಿ ಒನ್ ಹ್ಯಾಸ್. ನನ್ನ ಲೈಫ್ ಸ್ಟ್ರಗಲ್ಸ್ ಇದ್ದು, ಬಟ್ ನಾನು ಕೆರಿಯರ್ ಶುರು ಮಾಡಿದ ತಕ್ಷಣನೇ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಭಾಳ ಅದೃಷ್ಟಲಕ್ಷ್ಮಿ ಇದೀನಿ. ಇಲ್ಲ ಏನಂದ್ರೆ, ಐ ಓನ್ಲಿ ಫಾಲೋ ಎ ಪ್ರಿನ್ಸಿಪಲ್. ನಂಗೆ ಇಷ್ಟ ಇತ್ತಾ ಆ ಕೆಲಸ ಮಾಡೋಕ್ಕೆ, ನನ್ನ ವಿತ್ 100% ನಾನು ಅಲ್ಲಿ ನಿಲ್ತೀನಿ. ನಂಗೆ 1% ಎಲ್ಲೋ ಡೌಟ್ ಹೊಡಿತಿದ್ಯಾ, ನೋ ಪ್ಲೀಸ್ ಸಾರಿ, ನಾನು ಬರೋದೇ ಇಲ್ಲ. ಅದಕ್ಕೆ ಎಷ್ಟೋ ಸಿನಿಮಾಗಳು ನಾನು ಹೇಳಿರ್ತೀನಿ, ನಂಗೆ ಗೊತ್ತಾಗ್ಬಿಡುತ್ತೆ ವರ್ಕೌಟ್ ಆಗಲ್ಲ, ಕ್ಲಿಕ್ ಆಗಲ್ಲ. ನಿಮಗೂ ಲಾಸ್ ಬೇಡ, ನನಗೂ ಲಾಸ್ ಬೇಡ. ಎಷ್ಟೋ ಬರೀ ಸಿನಿಮಾ ಅಂತಲ್ಲ, ಏನಾದ್ರೂ ಅಷ್ಟೇ. ನಾನು ಯಾವಾಗ ಮಾಡಿರ್ತೀನಲ್ಲ, ಐ ವಿಶ್ ಕಿ ಎಸ್ ದಿಸ್ ಪರ್ಸನ್ ನನ್ನ ಅಷ್ಟೇ ಸಕ್ಸಸ್ ಇಲ್ಲ, ನಿಂಗೆ ಅಪೋಸಿಟ್ ವ್ಯಕ್ತಿಗೂ ಸಕ್ಸಸ್ ಆಗ್ಲಪ್ಪ ಹಂಗೆ ಮಾಡ್ತೀನಲ್ಲ. ವೆನ್ ಯು ಡೂ ಸಮಥಿಂಗ್ ವಿತ್ ಎ ಫುಲ್ ವಿಶ್, ಟೀಮ್ ವರ್ಕ್ ಇರಬೇಕು. ದ ಯೂನಿವರ್ಸ್ ಸಪೋರ್ಟ್ಸ್ ಯು. ಏನೇ ಮಾಡಿದ್ರು ಒಳ್ಳೇದಾಗ್ಲಿ ಅಂತಾನೆ ಮಾಡಿ, ಒಳ್ಳೆ ಮನಸ್ಸಲ್ಲೇ ಮಾಡಿ. ಡೋಂಟ್ ಹ್ಯಾವ್ ಸೆಕೆಂಡ್ ಥಾಟ್ಸ್. 100 ಕೋಟಿ ಸಾಲ ಕೊಡ್ಬೇಕಾ, ಕೊಟ್ಬಿಡಿ. ವಾಪಸ್ ಎಕ್ಸ್ಪೆಕ್ಟೇಷನ್ ಬರುತ್ತೆ ಅಂತಾನೆ ಇಟ್ಕೊಳಕ್ ಹೋಗ್ಬಿಟ್ರಿ, ಕೊಟ್ಬಿಡ್ರಿ. ಯೂನಿವರ್ಸ್ ಗಿವ್ಸ್ ಯು 200 crores. ಡೆಫಿನೆಟ್, ಸಿಂಪಲ್, ವೆರಿ ಟ್ರೂ. ಈಗ ನೀವು ಬರೀ ಆ್ಯಕ್ಟರ್ ಹೌದು, ಅದಿದೆ, ಆದರೆ ಅದಕ್ಕೂ ಮೀರಿ ನಿಮ್ಮನ್ನು ಸುಮಾರು ಜನ ವೆಯ್ಟ್ ಲಾಸ್ ಟ್ರೈನರ್ ಆಗೂ ಸಹ ನೋಡ್ತಾರೆ. ಅವ್ರಿಗೆಲ್ಲ ಒಂದೆರಡು ಟಿಪ್ಪು ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ, ವೆಯ್ಟ್ ಲಾಸ್ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋರು, ಅದ್ರ ಕಡೆ ಕೆಲಸ ಮಾಡ್ತಿರೋರಿಗೆ ಒಂದೆರಡು ಟಿಪ್ ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ವೆಯ್ಟ್ ಲಾಸ್ ಅನ್ನೋದು ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಬಿಸ್ನೆಸ್ ಮಾಡ್ಕೊಂಬಿಡಿ. ಆ್ಯಂಡ್ ವೆಯ್ಟ್ ಲಾಸ್ ಅಂತ ಬಂದರೆ ನಾನು ಜಿಮ್ಮಲ್ಲಿ ಟ್ರೈನಿಂಗ್ ಮಾಡಲ್ಲ. ಆ್ಯಂಡ್ ಸಣ್ಣ ಆಗೋದು ಫಿಸಿಕಲ್ ಅಷ್ಟೇ ನೀವು ಇನ್ವಾಲ್ವ್ ಮಾಡ್ಕೊಂಡು ಎಕ್ಸಸೈಸ್, ಯೋಗ. ಸುಮಾರು ಜನ ಹೇಳ್ತಿರ್ತಾರೆ ಏನೇನೇನೋ ಮಾಡ್ತಾ ಇದ್ದೀನಿ, ನಾನು ಸಣ್ಣ ಆಗ್ತಾ ಇಲ್ಲ ಅಂತ. ನೋ, ಫಿಕ್ಸ್ ದ ರೂಟ್ ಕಾಸ್ ಅಂತ ಹೇಳ್ತೀನಿ. ಅಂದರೆ ಆರ್ಗನ್ಸ್ ನಮ್ಮ ಫ್ಯಾಟನ್ನು ಬರ್ನ್ ಮಾಡಬೇಕಿರೋದು. ನೀನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದೀಯ, ಆರ್ಗನ್ಸ್ ಬರ್ನ್ ಮಾಡೋ ಕೆಪಾಸಿಟಿನೇ ಇಲ್ಲ, ನಾವು ಏನು ಮಾಡಿದ್ರು ಏನು ಯೂಸ್ ಇಲ್ಲ. ಸೊ ದಯವಿಟ್ಟು ರೂಟ್ ಕಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಡಯಟ್, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ ಗಾದೆ ಮಾತಿದೆ. ಸೊ ಊಟ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅನ್ನೆಸೆಸರಿ ದುಡ್ಡುಗಳನ್ನ ಹಾಕೊಂಡು ಸ್ಪೆಂಡ್ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮೇನ್ ಫುಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಸಣ್ಣ ಆಗ್ತೀರಾ. ಆ್ಯಂಡ್ ಸುಮಾರು ಜನ ನನ್ನ ವೆಯ್ಟ್ ಲಾಸ್ ನನ್ನಲ್ಲಿ ಏನಿದ್ದಾರೆ ಅವರಿಗೆ ಹೇಳೋದು, ನೀವು ಕೋಚ್ ಆಗಬೇಕಾ, ಬನ್ನಿ ನಾನೇ ಟ್ರೈನಿಂಗ್ ಕೊಡ್ತೀನಿ. ಬಿಕಾಸ್ ದೇರ್ ಆರ್ ಮೆನಿ, ಅಂದರೆ ಹೆಣ್ಮಕ್ಳು ಎಸ್ಪೆಷಲಿ ಮಾಡಬೇಕಂತ ತುಂಬ ಜನ ಅನ್ಕೋತಿರ್ತಾರೆ. ಸಣ್ಣ ಆದಮೇಲೆ ದೇ ವಾಂಟ್ ಟು ಅರ್ನ್ ಸಮ್ ಮನಿ. ಎಸ್, ನಾ ಹೇಳ್ಕೊಡ್ತೀನಿ ಬನ್ನಿ, ನಾನು ಅದಕ್ಕೇನು ಫೀಸ್ ತೊಗೊಳಲ್ಲ. ಕೋಚ್ ಆಗೋದಕ್ಕೆ ನಾನೇನು ಫೀಸ್ ತೊಗೊಳಲ್ಲ, ಹೇಳ್ಕೊಡ್ತೀನಿ, ಫಾಲೋ ಮಾಡ್ಕೊಂಡು ಹೋಗಿ ನೀವು ದುಡ್ಡು ಮಾಡ್ಕೊಳ್ಳಿ, ಟ್ರೈನ್ ಮಾಡಿ, ಮೋಸ ಮಾಡಬೇಡಿ ಅಷ್ಟೇ. ಅಷ್ಟು ವೆರಿ ಸ್ವೀಟ್. ಹೀಗೆ ಈ ಥರ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂಡು ಬರ್ತಿರುವಂತಹ ಭೂಮಿಕಾ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ, ನೆಕ್ಸ್ಟ್ ಏನು ಲೈನಪ್ ಆಗಿದೆ ನಿಮ್ಮ ಕರಿಯರ್ ರಿಲೇಟೆಡ್ ಆಗಿ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಅಪ್ಡೇಟ್ಸ್ ಕೊಡಿ. ಬೆಳಗಾವಿದ ಒಂದು ಸಿನಿಮಾ ಮುಗಿಸಿದೀನಿ, ಜೊತೆಯಾಗಿ ಹಿತವಾಗಿ ಅಂತ ಹೇಳಿ. ಮೊನ್ನೆ ಅಷ್ಟೇ ಡಬ್ಬಿಂಗ್ ಮುಗಿತದು. ಇಟ್ಸ್ ಅ ಫೀಚರ್ ಫಿಲ್ಮ್. ಅದು ಸಿನಿಮಾಗಳಲ್ಲಿ ರಿಲೀಸ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ ಡಿಸೆಂಬರ್ ಎಂಡ್ ಅಥವಾ ಜಾನ್ವರಿ ಫಸ್ಟ್ ವೀಕಲ್ಲಿ ಬರುತ್ತೆ. ಅದನ್ನ ಬಿಟ್ಟು ಶಾರ್ಟ್ ಮೂವೀಸ್ ಅಂತೂ ವಿತ್ ನಿಂಗರಾಜ್ ಸಿಂಗ್ ಅಡಿ ಟೀಮ್, ಇಟ್ಸ್ ದೇಸಾಯಿ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ಸೀರೀಸ್ ಅದು ಒಂದು ಲೈನಪ್ ಇದೆ. ಅದಾದ್ಮೇಲೆ ನಂದೇ ಚಾನಲ್ ಅಂತ ಹೇಳಿ ಇವಾಗ ವೆಯ್ಟ್ ಲಾಸ್ ಅದು ಮಾಡಿದ್ದೀನಿ, ಅದು ಒಂದಿದೆ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ಕಮಿಂಗ್ ಅಪ್. ಅದನ್ನೆಲ್ಲ ಬಿಟ್ಟು ಒಂದು ವೆರಿ ಬಿಗ್ ಡ್ರೀಮ್ ಅಂತ ಹೇಳಿದ್ರೆ, ನನಗೆ ಒಂದಲ್ಲ ಟಾರ್ಗೆಟೇ ಇರೋದು, ನಂದು 25 ಜನ ಹೆಣ್ಮಕ್ಳಿಗೆ ನಾನು ಕರ್ಕೊಂಡು ಬಂದು ಸಾಕಿ ಎಜುಕೇಷನ್ ಕೊಡ್ಬೇಕಂತ ಹೇಳಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ಎ ಫ್ಯಾಮಿಲಿ, ಐ ವಾಂಟ್ ಟು ಕ್ರಿಯೇಟ್ ಅ ಫ್ಯಾಮಿಲಿ ವಿತ್ ಆರ್ಫನ್ಸ್. ಇದು ನಂಗೆ ತುಂಬ ಆಸೆ ಇದೆ. ನನ್ನ ಮೇನ್ ಗೋಲ್ ಕೇಳ್ತೀರಾ ಅಂತ ಹೇಳಿದ್ರೆ, ಇಟ್ಸ್ ದ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಮೈ ಲೈಫ್. ನಾನು ಆಸ್ಕರ್ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ, ನಂಗೆ ಇದನ್ನಂತೂ ನಾನು ಮಾಡಲೇಬೇಕು. ನನಗನ್ಸುತ್ತೆ ನೀವು ಮಾಡೇ ಮಾಡ್ತೀರಾ. ಆ್ಯಂಡ್ ಏನಂತಾರೆ, ಈ ಏನು ಕನಸಿದೆ ಇದು ಆದಷ್ಟು ಬೇಗ ನನಸಾಗಲಿ. 25 ಅಂತ ಏನು ಇಟ್ಕೊಂಡಿದ್ರೆ ಅದು 100 ಆಗಲಿ, ಅದಕ್ಕೊಂದು ಲಿಮಿಟ್ಲೆಸ್ ಆಗಿ ದೊಡ್ಡದಾಗಲಿ ಆ ಸಂಸಾರ. ಹಾಗೆ ಆಗುತ್ತೆ ಖಂಡಿತ. ಕೊನೆಯದಾಗಿ, ನಿಮ್ಮನ್ನು ತುಂಬ ಇಷ್ಟಪಡೋ ಜನರಿಗೆ, ನಿಮ್ಮನ್ನು ತಪ್ಪದೆ ಫಾಲೋ ಮಾಡ್ತಿರೋಂಥ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಜನರಿಗೆ, ನಿಮ್ಮನ್ನು ನಟಿಯಾಗಿ ಇಷ್ಟಪಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಸಿಕ್ಕಾಪಟ್ಟೆ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಅವು ಯಾರೂ ಇಲ್ಲ ಅಂತ ಹೇಳಿದ್ರೆ ನಾವೇನು ಅಲ್ಲ. ನಾವು ಸಿನಿಮಾ ಮಾಡ್ಬಿಟ್ಟು ಸುಮ್ಮನೆ ನಮಗಷ್ಟೇ ನಾವು ಸಿನಿಮಾ ಮಾಡಲ್ಲ. ಅವರು ನಮ್ಮನ್ನು ನೋಡಿ ಫಾಲೋ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಗ್ ಸಲ್ಯೂಟ್ ಅವ್ರಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಮ್ಮ ಜರ್ನಿನ. ಸಾಧ್ಯವಾದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಪ್ರಾಜೆಕ್ಟ್ನಲ್ಲೇ ಕೊಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಯಾವತ್ತಿಗೂ ಇರಲಿ. ನೀವು ಜರ್ನಲಿಸಮ್ ಮಾಡಿದ್ದೀರಾ ಅಲ್ವಾ, ಅದ್ರ ಕುರಿತಾಗಿ ನೀವು ಮುಂದೆ ಏನಾದ್ರು ಬರೆಯೋದಿರಬಹುದು, ಅದ್ರ ಕುರಿತಾಗಿ ಕೆಲಸ ಮಾಡೋದು ಪ್ಲಾನ್ಸ್ ಇದೆಯಾ, ನಡೀತಿದೆಯಾ, ಹೇಗೆ ಇದೆ? ಮೆಟಾದೋರ್ ಇವಾಗ ನಮಗೆ ಕೊಟ್ಟಿರೋದು ಹೊಸದು ಥ್ರೆಡ್ಸ್ ಅಂತ ಹೇಳಿ ಹೊಸ ಆ್ಯಪ್, ವಿಚ್ ಇಸ್ ಜಸ್ಟ್ ಲೈಕ್ ಒನ್ ಆಫ್ ದ ಅದರ್ ಪಾರ್ಟ್ ಆಫ್ ಹೆಸರು ಬೇಡ ಅದು ಇದೆ ಅದು. ಸೊ ಅಲ್ಲಿ ನಾನು ಆ್ಯಕ್ಚುಲಾಗಿ ಜರ್ನಲಿಸ್ಟು. ಈಗ ನಾನು ಇನ್ಸ್ಟಾಗ್ರಾಮು ಅಥವಾ ಮೂವೀಸ್ ಅಂತ ಬಂದರೆ ಆ್ಯಕ್ಚುಲಾಗಿ ಜರ್ನಲಿಸ್ಟ್ ಭೂಮಿಕಾ ಬಚ್ಚಿಕೊಂಡ್ಬಿಟ್ಟಿದ್ದಾಳೆ, ಹೊರಗೆ ಬರ್ತಾ ಇಲ್ಲ. ಬಿಕಾಸ್ ರಿಯಾಲಿಟಿ ಮಾತಾಡಲ್ಲ, ಹೊರಗಡೆ ಏನಾಗ್ತದೆ ಅದ್ರ ಬಗ್ಗೆ ನಾನು ಮಾತಾಡೋಕೆ ಆಗ್ತಾ ಇಲ್ಲ, ನಂಗೆ ಟೈಮೇ ಇಲ್ಲ ಅಥವಾ
ಆ ಫಾಲೋಯಿಂಗ್ ಬೇಸ್ ಇಲ್ಲ ಅಲ್ಲಿ. ಸೊ ಜರ್ನಲಿಸಮ್ ಬಗ್ಗೆ ಎಸ್ ನನ್ನ ಥ್ರೆಡ್ಸ್ಗಳಲ್ಲಿ ಐ ಆಲ್ರೆಡಿ ಸ್ಟಾರ್ಟೆಡ್ ಕಂಪ್ಲೀಟಾಗಿ ನಂದು ಏನು ಒಪಿನಿಯನ್ ಇದೆ ಅದ್ರ ಬಗ್ಗೆ, ಸೊಸೈಟಿ ಬಗ್ಗೆನೋ, ಪೊಲಿಟಿಕ್ಸ್ ಬಗ್ಗೆನೋ, ಸಿನಿಮಾ ಬಗ್ಗೆನೋ, ವಾಟ್ ಎವರ್ ಇಟ್ ಇಸ್ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಎಸ್ ಐ ವುಡ್ ಲವ್ ಟು ಜರ್ನಲಿಸ್ಟ್. ನಂಗೆ ಯಾರನ್ನ ಪಾರ್ಟ್ ಟೈಮ್ ಆಗಿ ಬಂದು ಮಾಡ್ತೀಯ ನೀನು ಅಂತ ಹೇಳಿದ್ರೆ ನನಗೆ ಇದೆಲ್ಲ ತುಂಬ ಹೋಗ್ತಿದ್ದೆ ಆ್ಯಕ್ಚುಲಿ. ನಮ್ಮ ಒಂದು ವಾಟರ್ ಮಾಫಿಯಾ ಬಗ್ಗೆ ಜರ್ನಲಿಸಮ್ ಮಾಡ್ತಿರುವಾಗ ನಮಗೆ ಪ್ರಾಜೆಕ್ಟ್ಸ್ ಇರ್ತಿತ್ತು, ಅದ್ರ ಬಗ್ಗೆ ಹೋಗಿ ರಿಯಾಲಿಟಿ ಪ್ಯಾಕ್ ಬಗ್ಗೆ ಬರೆಯೋದು ಇರ್ತಿತ್ತು. ಲೇಕ್ ಮಾಫಿಯಾ, ವಾಟರ್ ಮಾಫಿಯಾ ಇದ್ರ ಬಗ್ಗೆ ಎಲ್ಲ ಬರೆದಿದ್ದೆ. ಈ ಥರ ಮಾಡಕ್ಕೆ ನಂಗೆ ತುಂಬ ಇಷ್ಟ. ಫಾಲೋ ಮಾಡ್ಕೊಂಡು ಹೋಗು, ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಹೋಗು. ಐ ಲವ್ ಟು ಡೂ ದಟ್ ಡೇರಿಂಗ್ ಅಂತ ಹೇಳಿದ್ನ. ಸೊ ನೋಡ್ತಾ ಇದ್ರೆ ಯಾರನ್ನ ನ್ಯೂಸ್ ಚಾನಲ್ ಇಂಥ ಕೆಲಸಗಳಿದ್ರೆ ಕರೀರಿ ಬರ್ತೀನಿ. ನೀವು ರೆಡಿ ಇದೀರೋ ಇಲ್ವೋ ಗೊತ್ತಿಲ್ಲ ಈ ಥರ ಡೇರಿಂಗ್ ಟಾಸ್ಕ್ ಮಾಡೋಕ್ಕೆ. ಒಬ್ರು ರೆಡಿ ಇದ್ದಾರೆ, ನೀವು ಶುರು ಮಾಡ್ಬೋದು ಇವ್ರನ್ನ ಕರ್ಕೊಂಡು. ನಿಮ್ಮ ಈ ಮಾಡ್ತಾ ಇದ್ದೆ. ಹೌದು, ಈ ಒಂದು ಶೂಟಿಂಗ್ ಅಂತ ಇರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್, ಇದ್ರ ಮಧ್ಯೆ ನಿಮಗಿರೋ ಅಂಥ ದೊಡ್ಡ ದೊಡ್ಡ ಕನಸುಗಳು, ಇದೆಲ್ಲದಕ್ಕೂ ಸಮಯ ಆಗಿ ಬರಲಿ, ಎಲ್ಲ ನಿಮ್ಮ ಕನಸುಗಳು ನೆರವೇರಲಿ ಅಂತ ನಾವು ವಿಶ್ ಮಾಡ್ತೀವಿ ನಿಮಗೆ. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು ಭೂಮಿಕಾ. ಆಲ್ ದ ವೆರಿ ಬೆಸ್ಟ್. ನೀವು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ನೀವು ಎಷ್ಟು 100% ಹಾಕಿ ಮಾಡ್ತಿದ್ದೀರಾ, ನೀವು ಹೇಳ್ದಂಗೆ 200% ಆಗಿ ನಿಮಗೆ ಬರಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಷ್ಟು ಕಾಮಾಗಿ ಮಾತಾಡ್ತಾರೆ ಇವರು ಅಂತ ಕೇಳಿಸ್ಕೊತಾರನೇ ಇರೋಣ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ವಶನ್ಸ್, ವಂಡರ್ಫುಲ್ ಟೀಮ್. ಈವನ್ ಪ್ಲಾಟ್ಫಾರ್ಮ್ಗೆ ಕರೆದು ಫಸ್ಟ್ ಟೈಮ್, ಐ ಥಿಂಕ್ ನಾನು ಫಸ್ಟ್ ಟೈಮ್ ಇಷ್ಟು ಓಪನ್ ಅಪ್ ಆಗಿ ಮಾತಾಡಿರೋದು. ಬಿಕಾಸ್ ಐ ಸ್ಪೋಕ್ ದ ರಿಯಾಲಿಟಿ. ಸ್ಟಾರ್ಟಿಂಗ್ ನನ್ನ ಜರ್ನಲಿಸಮ್ ಕೆರಿಯರ್ ಇಲ್ಲಿಂದ ಶುರು ಮಾಡ್ತೀನಿ. ಹಂಗಾದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ.